V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಸಂಬಂಧಪಟ್ಟಂತೆ 3 ವಿಷಯಗಳು ಮುಖ್ಯವಾಗಿ ನಡೆದಿವೆ. 3 ಬೇರೆ ಬೇರೆ ರೀತಿಯ ವಿಷಯಗಳು. ಮೊದಲನೇದಾಗಿ ಆಲ್ ಗಾಂಧೀಸ್ ಇನ್ ದ ಪಾರ್ಲಿಮೆಂಟ್. ಈಗ ಇಂದು ವಯನಾಡಿನಿಂದ ಗೆದ್ದಿರುವಂಥ ಪ್ರಿಯಾಂಕಾ ಗಾಂಧಿಯವರು ಲೋಕಸಭೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕೂಡ ಇದ್ದರು. ಈಗ ತಾಯಿ ಮತ್ತು 2 ಮಕ್ಕಳು 3 ಕೂಡ ಪಾರ್ಲಿಮೆಂಟ್ನಲ್ಲಿದ್ದಾರೆ. ಒಂದೇ ಒಂದು ವ್ಯತ್ಯಾಸ ಅಂತ ಹೇಳಿದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಣ್ಣ ತಂಗಿ ಲೋಕಸಭೆಯ ಸದಸ್ಯರಾಗಿದ್ದರೆ, ತಾಯಿ ಸೋನಿಯಾ ಗಾಂಧಿಯವರು ಮೇಲ್ಮನೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು. ಇದೇ ವೇಳೆ ಮೊನ್ನೆಯ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದ್ದರೂ ಕೂಡ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದಿರುವಂಥ ಲೋಕಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನವರೇ ಆಗಿರುವಂಥ ರವೀಂದ್ರ ವಸಂತರಾವ್ ಚವಾಣ್ ಅವರು ಗೆದ್ದಿದ್ದಾರೆ. ರವೀಂದ್ರ ವಸಂತರಾವ್ ಚವಾಣ್ ಅವರು ಕೂಡ ಪ್ರಿಯಾಂಕಾ ಗಾಂಧಿಯವರ ಜೊತೆಗೆ ಕಾಂಗ್ರೆಸ್ ಸಂಸದೆಯಾಗಿ ಪಾರ್ಲಿಮೆಂಟ್ನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಕಾಂಗ್ರೆಸ್ನ ಒಟ್ಟು ಸಂಸದರ ಸಂಖ್ಯೆ ಇವಾಗ 100 ದಾಟಿದೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದರ ಸಂಖ್ಯೆ 100 ದಾಟಿದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ವಿಧಾನಸಭೆಯಲ್ಲಿ ಹಿನ್ನಡೆಯಾದರೂ ಕೂಡ ಲೋಕಸಭೆಗೆ ನಡೆದ ಮರು ಚುನಾವಣೆಯಲ್ಲಿ ಕಾಂಗ್ರೆಸ್ನವರೇ ನಾಂದೇಡ್ನಿಂದ ಗೆದ್ದಿದ್ದರು. 2 ಲೋಕಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. 2ರಲ್ಲಿ ಕೂಡ ಕಾಂಗ್ರೆಸ್ಸೇ ಗೆದ್ದಿತ್ತು. ವಯನಾಡು ಮತ್ತು ಕೇರಳದ ವಯನಾಡು ಮತ್ತು ಮಹಾರಾಷ್ಟ್ರದ ನಾಂದೇಡ್, ಅವರಿಬ್ಬರು ಕೂಡ ಲೋಕಸಭೆಯಲ್ಲಿ ಇನ್ನು ಲೋಕಸಭೆಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಅದಾನಿ ಲಂಚದ ಹುಯಿಲು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಪ್ರತಿಪಕ್ಷಗಳು ಅದಾನಿಯ ಬಂಧನ ಮತ್ತು ಅದಾನಿ ಮತ್ತು ಪ್ರಧಾನಿಗಿರುವಂಥ ಸಂಬಂಧ ಮತ್ತು ಅದಾನಿಯವರನ್ನು ಬಂಧಿಸುವ ಹಾಗೂ ಅವರ ಲಂಚದ ಪ್ರಕರಣವನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸುವ ಬಗ್ಗೆ ಒತ್ತಾಯವನ್ನು ಮಾಡ್ತಾನೇ ಇದ್ದಾರೆ. ಆದರೆ ಆ ಒತ್ತಾಯಕ್ಕೆ ಯಾವುದೇ ರೀತಿಯ ಫಲ ಲೋಕಸಭೆಯಲ್ಲಿ ಕಂಡು ಬರ್ತಾ ಇಲ್ಲ. ಲೋಕಸಭೆಯನ್ನು ಮುಂದೂಡುವುದು ಮಾತ್ರ ಕಂಡು ಬರ್ತಾ ಇದೆ. ಇನ್ನುಳಿದಂತೆ ಹೆಚ್ಚಿನ ಕಲಾಪವೇನು ನಡೆಯುತ್ತಿಲ್ಲ. ಚೂರುಪಾರು ಕಲಾಪಗಳು ನಡೀತಾ ಇರ್ತವೆ. ಅದು ಏನಂತ ಹೇಳಿದರೆ, ಬದಲಿಗೆ ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ಒಂದು ಮಾಹಿತಿಯನ್ನು ನೀಡಿದರು. ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ, 58,929 ಕರ್ನಾಟಕದ 869 ಸೇರಿ 58,929 ವಕ್ಫ್ ಆಸ್ತಿಗಳು ವಿವಾದಕ್ಕೆ ಒತ್ತುವರಿಯಾಗಿದೆ. ಅಂದರೆ ವಕ್ಫ್ಗೆ ಸೇರಿದ 58,929 ಆಸ್ತಿಗಳು ಒತ್ತುವರಿಯಾಗಿವೆ. ಆ ಒತ್ತುವರಿಯಾದ ಆಸ್ತಿಗಳನ್ನು ವಕ್ಫ್ರವರು ನೋಟಿಸ್ ನೀಡಿ ಬಿಡಿಸಿಕೊಳ್ಳಲು ಅವರಿಗೆ ಹಕ್ಕು ಇದೆ ಎನ್ನುವಂಥ ಮಾತನ್ನು ಒಕ್ಕೂಟ ಸರ್ಕಾರದ ಮಂತ್ರಿಯಾಗಿರುವಂಥ ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಹಾಗಿದ್ದ ಮೇಲೆ ಇವರು ವಕ್ಫ್ ನೋಟಿಸ್ ಬಗ್ಗೆ ಗಲಾಟೆ ಮಾಡೋದು ಏನು, ಯಾವ ರೀತಿಯಲ್ಲಿ ಇವರು ಚಳವಳಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಾರಣ ಇರ್ಬೋದು, ವಕ್ಫ್ ನೋಟಿಸ್ನಲ್ಲಿ ಕೂಡ ಅಷ್ಟೇ. ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಲ್ಲಿ BJPಯವರ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ 2001 ವಕ್ಫ್ ಆಸ್ತಿ ನೋಟಿಸ್ಗಳನ್ನು ನೀಡಿದ್ದರೆ, ಕಾಂಗ್ರೆಸ್ ಅವಧಿಯಲ್ಲಿ 1409 ನೋಟಿಸ್ಗಳನ್ನು ಮಾತ್ರ ನೀಡಲಾಗಿದೆ. ಈ ಎಲ್ಲ ನೋಟಿಸ್ಗಳು ಕೂಡ ಕೇಂದ್ರೀಯ ವಕ್ಫ್ ಮಂಡಳಿಯ ಪ್ರಕಾರ ನೀಡಲಾಗಿದೆ. ಅಂದರೆ ಕೇಂದ್ರೀಯ ವಕ್ಫ್ ಮಂಡಳಿ ಇರುವಂಥದ್ದು ಒಕ್ಕೂಟ ಸರ್ಕಾರದ ಅಡಿಯಲ್ಲಿ. ಹಾಗಾಗಿ ಕಳೆದ ದಿನಗಳಲ್ಲಿ 3 ವಿಷಯಗಳು ಲೋಕಸಭೆಗೆ ಸಂಬಂಧಪಟ್ಟಂತೆ ನಡೆದಿವೆ. ಅದನ್ನು ದಾಟಿ ನೋಡಿದರೆ ನಾವು ಪಾಕಿಸ್ತಾನದಲ್ಲಿ ಬಹಳ ಪ್ರತಿಭಟನೆ, ಮಾಜಿ ಮುಖ್ಯಮಂತ್ರಿ ಇಮ್ರಾನ್ ಖಾನ್ ಅವರ ಪಕ್ಷ ಮತ್ತು ಅವರ ಹೆಂಡತಿ ಇಮ್ರಾನ್ ಖಾನ್ ಅವರ ಹೆಂಡತಿ ಬುಷ್ರಾ ಬೀಬಿ ಅವರು ನಾಯಕತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಆದರೆ ಈ ಪ್ರತಿಭಟನೆಯನ್ನು ದಮನಿಸಲು ಮಿಲಿಟರಿಯವರೇ ಕೋವಿನಿಟ್ಟು ನಿಂತಿದ್ದರಿಂದ ಪ್ರತಿಭಟನೆಯನ್ನು ಹೆಚ್ಚು ನಡೆಸಲು ಸಾಧ್ಯವಾಗಿಲ್ಲ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ 968 ಜನರನ್ನು ಬಂಧಿಸಿ ಜೈಲಿಗೆ ಹಾಕಲಾಗಿದೆ. ಹಾಗೂ 6-7 ಜನರನ್ನು ಮಿಲಿಟರಿಯವರು ಗುಂಡು ಹಾರಿಸಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡುದಾಗಿ ತೆಹ್ರೀಕ್ ಇನ್ಸಾಫ್ ಪಕ್ಷವು ಹೇಳಿದೆ. ಯಾಕಂತೇಳಿದರೆ
ತೀವ್ರ ತಿಕ್ಕಾಟದಿಂದ ಜನರ ರಕ್ತಪಾತವಾಗುವುದನ್ನು ತಡೆಯಬೇಕಾಗಿದೆ ಎಂದು ಪಾಕಿಸ್ತಾನದ ತಹ್ರೀಕ್-ಎ ಇನ್ಸಾಫ್ ಪಕ್ಷ ಹೇಳಿದೆ. ಇಮ್ರಾನ್ ಖಾನ್ ಅವರ ಮಡದಿ ಬುಷ್ರಾ ಬೀವಿ ಮತ್ತು ಅವರ ಪಕ್ಷದ ಲಕ್ಷಾಂತರ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಆ ಪ್ರತಿಭಟನೆಯನ್ನು ಆಳುವ ಪಾಕಿಸ್ತಾನದ ಸರ್ಕಾರವು ಮಿಲಿಟರಿ ಕೋವಿಗಳ ಮೂಲಕ ತಡೆದಿದೆ ಅಂತ ಹೇಳ್ಬೋದು. ಅದನ್ನು ದಾಟಿ ನಾವು ಹೋದರೆ ಬೇರೆ ಬೇರೆ ಇಸ್ಕಾನ್ ವಿಷಯ, ಸಾಮಾನ್ಯವಾಗಿ ಇಸ್ಕಾನ್ ಅನ್ನುವಂಥದ್ದು ಒಂದು ಕೃಷ್ಣ ಭಕ್ತಿಯ ಸಂಬಂಧಪಟ್ಟಂಥ ಒಂದು ಜಗತ್ತಿನ ಎಲ್ಲ ಕಡೆ ಇರುವಂಥ ಒಂದು ಸಂಘಟನೆ ಆಗಿದೆ. ದೇವಸ್ಥಾನಗಳನ್ನು ಹೊಂದಿದೆ, ಭಜನೆ ಭಕ್ತಿಗಳು ಇದರ ಉದ್ದೇಶ. ಆದರೆ ಇಸ್ಕಾನ್ ಎನ್ನುವಂಥದ್ದು ಒಂದು ಮೂಲಭೂತವಾದಿ ಸಂಸ್ಥೆ ಎಂದು ಬಾಂಗ್ಲಾದೇಶದಲ್ಲಿ ಹೇಳಲಾಗಿದೆ. ಕೋರ್ಟಿಗೆ ಕೂಡ ಈ ಬಗೆಗೆ ಮಾಹಿತಿ ನೀಡಲಾಗಿದೆ. ಇಸ್ಕಾನ್ ಸಂಸ್ಥೆಯನ್ನು ನಿಷೇಧಿಸಬೇಕು. ಇಸ್ಕಾನ್ ಸಂಸ್ಥೆಯವರು ಮತಾಂತರ ಮಾಡುವ ಕೆಲಸದಲ್ಲಿ ಮತ್ತು ಯುವ ಜನಾಂಗದವರ ದಾರಿ ತಪ್ಪಿಸುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಹಾಗೂ ನಾನಾ ಅವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅದೇ ರೀತಿ ಆಸ್ತಿಗಳನ್ನು ಖರೀದಿಸಿ ಅಥವಾ ಯಾವುದಾದ್ರೂ ಸಂಬಂಧದ ಮೂಲಕ ಆಸ್ತಿಗಳನ್ನು ನುಂಗ್ತಾ ಇದ್ದಾರೆ ಎನ್ನುವಂಥ ದೂರನ್ನು ಢಾಕಾ ಹೈಕೋರ್ಟಿನಲ್ಲಿ ಸಲ್ಲಿಸಲಾಗಿದೆ ಹಾಗೂ ಅದರ ವಿಚಾರಣೆ ನಡೆಸ್ತಾ ಇದೆ. ಹಾಗೂ ಪತ್ರಿಕೆಗಳಲ್ಲಿ ಕೂಡ ಇಸ್ಕಾನ್ ನಡೆಯು ಭಾಳ ಸರಿಯಾಗಿಲ್ಲ, ಪ್ರಾಮಾಣಿಕವಾಗಿಲ್ಲ ಎನ್ನುವಂಥ ವಿಷಯ ಕೂಡ ಪತ್ರಿಕೆಗಳಲ್ಲಿ ಬಂದಂಥ ಮಾಹಿತಿಗಳನ್ನು ಕೂಡ ಢಾಕಾ ಹೈಕೋರ್ಟಿಗೆ ಸ್ಥಳೀಯರು ಅರ್ಜಿ ಸಲ್ಲಿಸಿ ತಿಳಿಸಿದ್ದಾರೆ. ಇಸ್ಕಾನ್ ಸಂಸ್ಥೆಯನ್ನು ಬಾಂಗ್ಲಾದೇಶದಲ್ಲಿ ನಿಷೇಧಿಸಬೇಕು ಎನ್ನುವಂಥ ಒತ್ತಾಯ ಅಲ್ಲಿ ಜೋರಾಗಿದೆ. ಅದು ಏನೇ ಇದ್ದರೂ ಕೂಡ ಇಸ್ಕಾನ್ ಸಂಸ್ಥೆಯ ಒಳ ವ್ಯವಹಾರ ಏನಿದೆ ಎನ್ನುವಂಥದ್ದು ಭಾರತದಲ್ಲಿ ಭಾಳ ಕಳವಳ ವ್ಯಕ್ತವಾಗಿದೆ. ಆದರೆ ಭಾರತದವರು ಕಳವಳ ವ್ಯಕ್ತಪಡಿಸುವುದಕ್ಕೆ ಮೊದಲು ಭಾರತದಲ್ಲಿ ಹೇಗೆ ನಡೆದುಕೊಂಡಿದ್ದಾರೆ, ಯಾರ ವಿರುದ್ಧ ದೇಶದ್ರೋಹದ ಮೊಕದ್ದಮೆಗಳನ್ನು ಹೂಡಿದ್ದಾರೆ ಹಾಗೂ ಯಾರನ್ನೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಅವರು ನೆನಪು ಮಾಡಿಕೊಳ್ಬೇಕು. ಅದನ್ನು ನೆನಪು ಮಾಡಿಕೊಳ್ಳದೇ ಇದ್ದರೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ವಿರುದ್ಧ ತೆಗೆದುಕೊಳ್ಳುವಂಥ ಯಾವುದೇ ಕ್ರಮವನ್ನು ಪ್ರಶ್ನಿಸುವ ನೈತಿಕ ಹಕ್ಕು ಈ ಜನರಿಗಿಲ್ಲ, ಇರುವುದಿಲ್ಲ. ಇದೇ ರೀತಿ ಇತ್ತೀಚೆಗೆ ಶ್ರೀಲಂಕಾದಲ್ಲಿರ್ಬೋದು, ಕೆನಡಾದಲ್ಲಿರ್ಬೋದು, ಬಹಳಷ್ಟು ಕಡೆ ಇತ್ತೀಚೆಗೆ ಭಾರತೀಯರ ಬಗೆಗೆ ಅಸಹನೆ ಉಂಟಾಗುತ್ತಿದ್ದು ಅದಕ್ಕೆ ಈ ದೇಶದಲ್ಲಿ ಆಗುತ್ತಿರುವಂಥ ಕೆಲವು ನಡವಳಿಕೆಗಳು ಮತ್ತು ರಾಜತಾಂತ್ರಿಕ ವೈಫಲ್ಯವೇ ಕಾರಣ ಎನ್ನುವುದರಲ್ಲಿ ಯಾವುದೇ ಮಾತು ಇಲ್ಲ. ಇನ್ನು ಈ ಕಾರ್ಮಿಕರ ಕಾರ್ಡ್, ಇವಾಗೆಲ್ಲ ಕಡೆ ಕಾರ್ಮಿಕರ ಕಾರ್ಡ್ ಅಂತಿದ್ದಾವೆ. ಕಾರ್ಮಿಕರ ಕಾರ್ಡ್ಗಳಿಗೆ ಕೆಲವು ಅನುಕೂಲಗಳು ಸಿಗ್ತವೆ, ರೇಷನ್ ಸಿಗ್ತವೆ. ಇವೆಲ್ಲ ಇದ್ರೂ ಕೂಡ ಕಾರ್ಮಿಕರ ಕಾರ್ಡ್ಗಳ ದುರುಪಯೋಗ. ಕಾರ್ಮಿಕರ ಕಾರ್ಡ್ ಒಂದೇ ಅಲ್ಲ, ಈ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ ಬರುವಂಥ ಕಾರ್ಡ್ಗಳು, ಹೀಗೆ ಕಾರ್ಡ್ಗಳೆಲ್ಲ ನಕಲಿ ಕಾರ್ಡ್ಗಳು, ರೇಷನ್ ಕಾರ್ಡು, ಅದರಲ್ಲಿ ನಕಲಿ ಕಾರ್ಡ್ಗಳು. ಅಂದರೆ ಕೆಲವರು ಇವುಗಳನ್ನು ದುರುಪಯೋಗಿಸಿಕೊಂಡು ನಕಲಿ ಕಾರ್ಡ್ಗಳನ್ನು, ಅದು ಇವಾಗ 1,69,180. ಹಾವೇರಿ ಜಿಲ್ಲೆ ಒಂದರಲ್ಲೇ ನಕಲಿ ಕಾರ್ಮಿಕರ ಕಾರ್ಡು 1,69,180. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,286 ನಕಲಿ ಕಾರ್ಮಿಕರ ಕಾರ್ಡು ಪತ್ತೆಯಾಗಿದ್ದು ಅವನ್ನು ರದ್ದುಪಡಿಸಲಾಗಿದೆ ಎಂದು ತಿಳಿಸಲಾಗಿದೆ. ಅದೇನೇ ಆದರೂ ಕೂಡ ಈ ಕಾರ್ಮಿಕರ ಕಾರ್ಡುಗಳ ಬಳಕೆ ಮತ್ತು ದುರ್ಬಳಕೆ, ಅದು ರೇಷನ್ ಕಾರ್ಡ್ ದುರ್ಬಳಕೆಯಷ್ಟೇ ಕೆಟ್ಟದ್ದಾಗಿದ್ದು, ಈ ರೀತಿಯ ದುರ್ಬಳಕೆ ಹಿಂದೆ ಒಬ್ಬರು BJP ಒಬ್ಬರು ಶಿವಮೊಗ್ಗದ ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಿದ್ದರು. ಅವರು ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಸಾಕಷ್ಟು ನಕಲಿ ಕಾರ್ಡ್ಗಳನ್ನು ಮಾಡಿಟ್ಕೊಂಡು ಅದರ ದುಡ್ಡನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಕೂಲಿ ಸಿಗ್ತದೆ, ಕೆಲಸ ಮಾಡ್ದೇ ಕೂಲಿ, ಬರೀ ಕಾರ್ಡ್ ಇದ್ದರೆ ಆಗೋಯ್ತು. ಆ ರೀತಿಯ ದುರ್ಬಳಕೆ ಕೂಡ ಆಗ್ತಾ ಇರುವಂಥದ್ದು, ಅದು ಕೂಡ ಸರಿಯಾದುದಲ್ಲ. ಈ ರೀತಿಯಲ್ಲಿ ಇನ್ನೂ ಇತ್ತೀಚಿನ ದಿನಗಳಲ್ಲಿ ಲವರ್ಗಳನ್ನು ತುಂಡು ಮಾಡುವಂಥದ್ದು ಒಂದು ದೊಡ್ಡ ಜಾಯಮಾನ ಭಾರತದ ಎಲ್ಲ ಕಡೆ ಕಂಡು ಬರ್ತಾ ಇದಂತೆ. ಜಾರ್ಖಂಡ್ನ ರಾಂಚಿಯಲ್ಲಿ ಒಬ್ಬ ಲಿವ್ ಟುಗೆದರ್ ಮಹಿಳೆಯನ್ನು, 24 ವರ್ಷದ ಹೆಣ್ಣನ್ನು ತುಂಡು ಮಾಡಿ ಬೀದಿಗಳಲ್ಲಿ ಬೇರೆ ಬೇರೆ ಕಡೆ ಎಸೆದಿಲ್ಲ. ನಾಯಿಯನ್ನು ನರಮಾಂಸವನ್ನು ಪತ್ತೆ ಮಾಡಿದ ಬಳಿಕ ಅಪರಾಧಿಯನ್ನು ಹಿಡಿಯಲಾಗಿದೆ. ಇದೊಂದು ಕೆಟ್ಟ ಚಾಳಿ ಭಾರತದೆಲ್ಲೆಡೆ ಹರಡ್ತಾ ಇರುವಂಥದ್ದು.
ಆದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹೇಳ್ತಾ ಇದ್ದೇನೆ. ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ನಮಸ್ಕಾರ.